ಎಲ್ರಿಗೂ ನಮಸ್ಕಾರ. ರಾಜೇಶ್ ಕೂಡ ಮಾತಾಡ್ತಾ ಇದ್ದೀನಿ. ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ. ಆತ್ಮೀಯರೇ, ತುಂಬ ದಿವಸ ಆಗಿತ್ತು ನಾನು ವಿಡಿಯೋ ಮುಖಾಂತರ ಬಂದು. ಏನು ವಿಚಾರ ಅಂದರೆ, ಇದೇ ಮಾರ್ಚ್ 17ನೇ ತಾರೀಕು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ನಮ್ಮ ಪದಾಧಿಕಾರಿಗಳಾಗಿ ಮತ್ತು ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಯಾವಾಗಲೂ ಮಾಡ್ತಾ ಇರ್ತೀವಿ. ಹಾಗೆ ವಿಶೇಷವಾಗಿ ಅವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಹಾಗೆ ನನ್ನ ಹುಟ್ಟುಹಬ್ಬನೂ ಕೂಡ ಅವತ್ತೇ ಇರೋದ್ರಿಂದ ವಿಶೇಷವಾಗಿ ನಮ್ಮ ನಾಡಿನ ರೈತರು, ದೇಶದ ಬೆನ್ನೆಲುಬು ಅಂತೀವಿ, ರೈತರಿಗೆ ಗೌರವಿಸಬೇಕು ಅಂತ ಅಂದ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮ. ಹಾಗೆ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನ ಕೊಡಬೇಕು ಅಂತ, ಹಾಗೆ ಗಣ್ಯರಿಗೆ ನಮ್ಮ ವೇದಿಕೆಗೆ ಪ್ರತಿ ಬಾರಿನೂ ಕೂಡ ಜೊತೆಯಾಗಿ ನಿಲ್ಲುವಂತಹ ನಮ್ಮ ಗಣ್ಯರಿಗೆ ಗೌರವ ಸನ್ಮಾನ, ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳ ಗೌರವ ಸನ್ಮಾನ ಕಾರ್ಯಕ್ರಮ. ಅದ್ರ ಜೊತೆಗೆ ವಾಸನ್ ಐಕೇರ್ ಅವರ ಕಣ್ಣಿನ ಹಾಸ್ಪಿಟ್ಲಿಂದ ನಾವು ಹೋದು ನಮ್ಮ 3ನೇ ವಾರ್ಷಿಕೋತ್ಸವದಲ್ಲಿ ಪ್ರಿವಿಲೇಜ್ ಕಾರ್ಡ್, ಅಂದರೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಅದರಲ್ಲಿ ಸಿಗುವಂಥ ಸೌಲಭ್ಯಗಳನ್ನ ದೊರಕಿಸಿಕೊಡುವಂಥ ಒಂದು ಪ್ರಿವಿಲೇಜ್ ಕಾರ್ಡ್ನ ಬಿಡುಗಡೆ ಮಾಡಿದ್ವಿ. ಆವತ್ತು 500 ಕೊಟ್ಟಿದ್ವಿ. ಮತ್ತು 17ನೇ ತಾರೀಕು ಮತ್ತೆ ಒಂದು 500 ಜನಕ್ಕೆ ಆ ಪ್ರಿವಿಲೇಜ್ ಕಾರ್ಡ್ನ ಕೊಡ್ತಾಯಿದ್ವಿ. ಸದುಪಯೋಗ ಪಡಿಸ್ಕೋಬೇಕು ಎಲ್ಲರೂ ಕೂಡ. ಹಾಗೆ ಅದ್ರ ಜೊತೆಗೆ ಒಂದು ರಸಮಂಜರಿ ಕಾರ್ಯಕ್ರಮ, ಒಂದು ಒಳ್ಳೆಯ ಕಾರ್ಯಕ್ರಮ, ನಮ್ಮ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನೋಹರ ತಂಡದಿಂದ ಅದ್ಭುತವಾದ ಕಾರ್ಯಕ್ರಮ ಇರುತ್ತೆ. ಮಡೆನೂರು ಮನೋಹರ್ ಕೂಡ ಬರ್ತಾ ಇದ್ದಾರೆ, ನಮ್ಮ ಎಲ್ಲ ಪ್ಲೇಬ್ಯಾಕ್ ಸಿಂಗರ್ಗಳು ಕೂಡ ಬರ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ ಇರುತ್ತೆ, ಒಂದು ಒಳ್ಳೆ ವೇದಿಕೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಕೂಡ ಭಾಗಿಯಾಗಿ. ಹಾಗೆ ವಿಶೇಷವಾಗಿ ಬೆಳಿಗ್ಗೆ 10 ಗಂಟೆಗೆ ಎನ್.ಆರ್. ಸರ್ಕಲಲ್ಲಿ ಇರತಕ್ಕಂತಹ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ 10ವರೆಗೆ ನಮ್ಮ ಸಾಹಿತ್ಯ ಪರಿಷತ್ತು ಕಲಾಭವನ ಪಕ್ಕದಲ್ಲಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ, ವಿಶೇಷವಾಗಿ ಎಲ್ಲರೂ ಕೂಡ ರೈತರುಗಳು ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಶ್ರವಣಬೆಳಗೊಳ ತಾಲೂಕು ಹೊಸಕೊಪ್ಪಲು ಗ್ರಾಮದ ಶಕ್ತಿಪೀಠದ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಪದಾಧಿಕಾರಿಗಳಿರ್ಬೋದು, ಹಾಗೆಲ್ಲ ಸದಸ್ಯರು ಮತ್ತು ನನ್ನ ಸ್ನೇಹಿತರು, ಆತ್ಮೀಯರು, ನಮ್ಮ ಸಮುದಾಯದ ಎಲ್ಲ ನಾಯಕರುಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.